ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಶಂಕರ್ ಅವರು, ಶಿವಶಂಕರ್ ಅವರು. ಶಂಕರ್, ಶಿವಶಂಕರ್, ಯಾವ ಸಾಂಗ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಇವಾಗ ಹಾಡಲಿಕ್ಕೆ? ರಾಯರು ಬಂದರು ಮಾವನ ಮನೆಯಿಂದ ಅಪರಾಧಿ ನಾನಲ್ಲ. ರಾಯರು ಬಂದರು ಮಾವನ ಮನೆಯಿಂದ, ಓಕೆ. ಅಪರಾಧಿ ನಾನಲ್ಲ ಅಂತ ಯಾಕೆ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಹಾಡಾದ್ಮೇಲೆ ಕೇಳೋಣ ಅಪರಾಧಿ ಯಾರು ಅಂತ. ಓಕೆ, ಸರಿ. ಆಲ್ ದ ಬೆಸ್ಟ್ ಶಂಕರ್. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿ ಬದ ಸನಿ ಸದಾನಿ ಬದ ಗಗ ಮಮ್ಮ ದದ ನಿದಮ ಗಗ ಮಮ್ಮ ನಿ ಮದನಿ ಧನಿ ಸದನಿ ಗಾಗನಿ ಗಾಗನಿ ಸಗ ಸಗ ಮಾಗ ಸನಿ ದಗ ಸನಿ ಧನಿ ಸದನಿ ಮದನಿ ಬದನಿ ಬದನಿ ಗಮದ ಗಮ ಸನಿ ದಮ. ನಿನ್ನಯ ಕೈಯಲ್ಲಿ ಗೊಂಬೆಯು ನಾನು, ನಗುತ್ತಿಹೆ ನೀನು, ನನ್ನಯ ಸರಿ ತಪ್ಪು ಹೊಣೆ ನಿನ್ನದು. ಶೋಧನೆ ದಿನ ನನಗೆ ಅದು. ಪ್ರಭು ಶಿಕ್ಷೆ ನೀಡುವೆಯೋ, ರಕ್ಷೆ ಮಾಡುವೆಯೋ, ಪಾಪ ಪುಣ್ಯ ನಿನಗೆ ಅರ್ಪಣೆ. ಪ್ರಭು ಶಿಕ್ಷೆ ನೀಡುವೆಯೋ, ರಕ್ಷೆ ಮಾಡುವೆಯೋ, ಪಾಪ ಪುಣ್ಯ ನಿನಗೆ ಅರ್ಪಣೆ. ಪರಮಾತ್ಮನೇ ಸಮಗ ಸಗ ಸದನಿ ಸಗ ಸನಿ ಸನಿದನ್ ಸಗಾಗ ಸನಿ ನಿಗಾ ಸನಿದ ಸನಿದಂ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಬೇಡದೆ ತಾಳಿಯ ನನಗೆ ನೀ ತಂದೆ, ಜೀವಕ್ಕೂ ಜೀವಕ್ಕೂ ಹೊಸ ನಂಟು ತಂದೆ. ಕೀಳುವೆಯೇ ಇಂದು ಆ ಬಂಧನ, ಪ್ರೇಮಕ್ಕೆ ಈ ಶಿಕ್ಷೆಯೇ ದಿನ. ಪ್ರಭು ಸ್ನೇಹ ಜೀವಿಯನು, ತ್ಯಾಗ ಮೂರ್ತಿಯನು, ಮಮತೆಯಿಂದ ಕಾಯೋ ತಂದೆಯೇ. ನೀ ಎಲ್ಲ ತಪ್ಪುಗಳ ಕ್ಷಮಿಸಿ ಪಾಲಿಸುತ್ತ ಜೀವ ನೀಡಿ ಸಲಹೋ ತಂದೆಯೇ. ರಾಘವೇಂದ್ರನೇ, ಗುರುರಾಜನೇ, ಧನಿ ಸಮಗ ಸಗ ಸದನಿ ಸಗ ಸನಿ
ಸನಿದ ಸಮಾಕ ಸನಿರಿಗ ಸನಿದ ಸನಿದ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ನಿಶ್ಚಯ ಮನುಜಗೆ ಮರಣವು ಒಂದೇ ಮನಸ್ಸಿಗೆ ಶಾಂತಿಯು ಆಗಲೇ ತಂದೆ ನಿಶ್ಚಲ ಮನಶಕ್ತಿ ದಯ ಪಾಲಿಸು ಪಾದದೆ ಸ್ಥಳ ನೀಡಿ ಕೃಪೆ ತೋರಿಸು ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆಲ್ಲ ಒಂದು ಮಾಡಿಕೋ ಪ್ರಭು ನಿನ್ನ ನಂಬಿರುವೆ ಶರಣು ಎಂದಿರುವೆ ನಿನ್ನಲೆಲ್ಲ ಒಂದು ಮಾಡಿಕೋ ಪರಮಾತ್ಮನೇ ಶ್ರೀ ಕೃಷ್ಣನೇ ಧನಿ ಸಮಗ ಸಗಸ ಧನಿ ಸಗ ಸನ್ನಿ ಸನಿದನ್ ಸಮಾಕ ಸನಿರಿಗ ಸನಿದ ಸನಿದಂ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ. ಮೊದಲನೇ ಸ್ವರ ಹಾಡಿ ಸನಿದ ಸನಿ ಸದಾನಿ ಮದ ಸನಿ ಸದಾನಿ ಮದ ಸನಿ ಸದಾನಿ ಮದ ಸನಿ ಸದಾನಿ ಮದ ಗಗ್ಗ ಗಮ ಮದ ದ ನಿದ ಮಗ ನೋಡಿ ಗ ಗ ಗ ಮ ಮ ಮ ದ ದ ದ ನಿದ ಮ ಗ ಗ ಗ ಮ ಮ ಮ ನಿ 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 ಮದನಿ ಸಾ ಸದನಿ ಸದನಿ ಸಾ ಸದನಿ. ಸ್ವಲ್ಪ ಏನಾಗುತ್ತೆ ಸ್ವರ ಹಾಡಬೇಕಾದ್ರೆ ಆ ಸ್ಥಾನಗಳ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಹೌದಲ್ವಾ ಗುರುಗಳೇ? ಸ್ಥಾನಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆಮೇಲೆ ಕೊನೆ ಚರಣ ಪಾದದಿ ಅಂತಿರಲ್ಲ, ಅಲ್ಲಿ ರಿಕ್ವೆಸ್ಟ್ ಇರಬೇಕು. ಭಗವಂತನ ಕೇಳ್ಕೊಳ್ತಾ ಇದ್ದೀರಾ ಅಲ್ವಾ? ಎಸ್ ಪಿ ಅವ್ರನ್ನ ನೀವು ಆಡ್ಬೇಕಾದ್ರೆ ನೀವು ಖಂಡಿತ ತುಂಬ ಅಬ್ಸರ್ವ್ ಮಾಡಬೇಕು. ಅವ್ರನ್ನ ಏನು ಯಾವ ಜಾಗ ಅದು ಏನಕ್ಕೆ ಸಾಹಿತ್ಯ ಬರೆದಿದ್ದಾರೆ ಅದೆಲ್ಲ ಸರಿಗೆ ಅರ್ಥ ಮಾಡಿಕೊಂಡು ಆ ಎಂಟ್ರಿ ನೋಡಬೇಕು. ತುಂಬ ಚೆನ್ನಾಗಿದೆ. ಆಮೇಲೆ ಮೊದಲನೇ ಆಲಾಪನೆ ಕೂಡ ಅಷ್ಟೇ ತುಂಬ ಇಂಪ್ರೂವ್ ಮಾಡ್ಕೋಬೇಕು. ಒಂಚೂರು ಹಾಡು ತೋರಿಸ್ತೀರಾ? ಒಳ್ಳೆ ಪ್ರಯತ್ನ ಅಂತೀನಿ ಸರ್.